ಸರ್ಕಾರ ವರ್ಸಸ್ ಸಂಘ RSS ಪಥಸಂಚಲನ ರಾಜ್ಯದ ಹಲವು ತಾಲೂಕುಗಳಲ್ಲಿ ಇಂದು ಮೆಗಾ ಪಥಸಂಚಲನ ಇಟ್ಕೊಂಡಿದ್ದಾರೆ. ಕ್ಯಾಬಿನೆಟ್ ನಿರ್ಣಯದ ನಂತರ ಮತ್ತೊಂದು ಮೆಗಾ ಪಥಸಂಚಲನಕ್ಕೆ RSS ಮುಂದಾಗಿದೆ. ಅಂದರೆ ರಾಜ್ಯ ಸರ್ಕಾರಕ್ಕೆ ಪರಿವಾರದ ಪವರ್ ಪ್ರದರ್ಶಿಸೋದಕ್ಕೆ ವೇದಿಕೆ ಸಿದ್ಧವಾಗ್ತಾ ಇದೆ. ಅದು ಏನು, RSSನವರು ಸರ್ಕಾರದ ಸುತ್ತೋಲೆಯಂತೆ ಪರ್ಮಿಷನ್ ಪಡೆದೇ ಪಥಸಂಚಲನಕ್ಕೆ ಮುಂದಾಗಿದೆ. ಎಲ್ಲೂ ರೂಲ್ಸ್ ಬ್ರೇಕ್ ಮಾಡಿಲ್ಲ. ಎಲ್ಲ ನಾನು ಅದನ್ನೇ ಹೇಳ್ತಾ ಇದ್ದು, ಎಲ್ಲ ಕಡೆ ಪರ್ಮಿಷನ್ ಕೊಟ್ಟಿದ್ದಾರೆ, RSSಲ್ಲಿ ಮಾತ್ರ ಕೊಟ್ಟಿಲ್ಲ ಅಷ್ಟೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಈಗ ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರೇನೋ ಇದಕ್ಕೆ ನಿರ್ಬಂಧ ಹೇರಬೇಕು ಅಂತ ಒಂಥರ ಪಣ ತೊಟ್ಟು ನಿಂತಿದ್ದಾರೆ. ಬಟ್ RSS ಅವರು ಅದಕ್ಕೆ ಸೆಡ್ ಹೊಡೆದು ಇವತ್ತು ತಾಲೂಕು ಕೇಂದ್ರಗಳಲ್ಲಿ ಪರ್ಮಿಷನ್ ತಗೊಂಡು ಪಥಸಂಚಲನ ಮಾಡ್ತಾ ಇದ್ದಾರಾ ಅಂತ. ಅರವಿಂದ್, ಕಳೆದ ಭಾನುವಾರ ಪಥಸಂಚಲನ ಮಾಡಲಾಗಿತ್ತು. RSS ಪಥಸಂಚಲನ ಅದು ಬೆಂಗಳೂರಿನ 100 ಕಡೆಗಳಲ್ಲಿ ಪಥಸಂಚಲನ ಮಾಡಲಾಗಿತ್ತು. ಅವತ್ತೇ ಪ್ರಿಯಾಂಕ್ ಖರ್ಗೆ ಅವರು ಆ ಪತ್ರವನ್ನು ಬಿಡುಗಡೆ ಮಾಡಿದ್ರು. ಮುಖ್ಯಮಂತ್ರಿಗಳಿಗೆ ಬರೆದಿದ್ದಂಥ ಪತ್ರ, ಈ ಥರ ಅನುಮತಿ ಇಲ್ಲದೆ ಬಡಿಗೆ ಹಿಡ್ಕೊಂಡು ಕೋಲು ಹಿಡ್ಕೊಂಡು ಪಥಸಂಚಲನ ಮಾಡ್ತಾರೆ, ಮಹಿಳೆಯರಿಗೆ, ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಏನು ಮೆಸೇಜ್ ಕೊಡ್ತಾರೆ ಅನ್ನುವಂಥದ್ದು. ಅದನ್ನು ಗಂಭೀರವಾಗಿ ತೆಗೆದುಕೊಂಡ ರಾಜ್ಯ ಸರ್ಕಾರ 2-3 ದಿನಗಳೆಲ್ಲ ಕ್ಯಾಬಿನೆಟ್ ಸಭೆ ಮಾಡಿ ತೀರ್ಮಾನ ಮಾಡಿ ನಿನ್ನೆ ತುರ್ತು ಆದೇಶ ಕೂಡ ಹೊರಡಿಸಲಾಗಿದೆ. ಅದರ ಮಾರನೇ ದಿನ ಇವತ್ತು ಈ ಬೆನ್ನಲ್ಲೇ ಮತ್ತೊಂದು ಮೆಗಾ ಪಥಸಂಚಲನ, ಇವತ್ತು ಕೂಡ ಭಾನುವಾರ, ಇವತ್ತು ತಾಲೂಕು ಕೇಂದ್ರಗಳಲ್ಲಿ RSS ಪಥಸಂಚಲನವನ್ನು ಆಯೋಜನೆ ಮಾಡಿದೆ. ಸಹಜವಾಗಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಪ್ರತಿಷ್ಠೆ ವಿಚಾರ ಇದು. ಹಾಗಾಗಿ ಅವರ ಜಿಲ್ಲೆಯಲ್ಲಿ, ಅದರಲ್ಲೂ ಚಿತ್ತಾಪುರದಲ್ಲಿ ಇವತ್ತೇನು RSS ಪಥಸಂಚಲನ ಇದೆ ಅದಕ್ಕೆ ಅನುಮತಿ ಕೊಟ್ಟಿಲ್ಲ. ನಿನ್ನೆ ಆರ್ ಅಶೋಕ್ ಅವರು ಟ್ವೀಟ್ನಲ್ಲಿ ಆ ಚಿತ್ತಾಪುರ ಪಥಸಂಚಲನಕ್ಕೆ ಏನು ಅನುಮತಿ ಪಡೆದುಕೊಳ್ಳಲಾಗಿದೆ ಪುರಸಭೆಯಿಂದ ಅನುಮತಿ ಪತ್ರವನ್ನು ಕೂಡ ರಿಲೀಸ್ ಮಾಡಿದರು. ಜೊತೆಗೆ ಜಾಹೀರಾತು ತೆರಿಗೆ 6,000 ಕಟ್ಟಿಸ್ಕೊಂಡು ಪುರಸಭೆ ಅನುಮತಿ ಕೊಟ್ಟಿತ್ತು. ಯಾವುದಕ್ಕೆ? ಭಗವದ್ ಧ್ವಜ ಹಾಕೋದಕ್ಕೆ, ಬಂಟಿಂಗು, ಬ್ಯಾನರ್ ಹಾಕೋದಕ್ಕೆ, ಜೊತೆಗೆ ಮಾರ್ಚ್ ಮಾಡೋದಕ್ಕೆ ಯಾವ್ಯಾವ ರೋಡಲ್ಲಿ ಅನ್ನುವಂಥದ್ದಕ್ಕೆ ಎಲ್ಲದಕ್ಕೂ ಕೂಡ ಪುರಸಭೆ ಅನುಮತಿ ಕೊಟ್ಟರು ಕೂಡ ಪ್ರಿಯಾಂಕ್ ಖರ್ಗೆ ಅವರ ಒತ್ತಡದ ಮೇರೆಗೆ ನಿನ್ನೆ ಪುರಸಭೆ ಅಧಿಕಾರಿಗಳು ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನು ಕೇಳಿದ್ದಾರೆ. ಮುಖ್ಯವಾಗಿ ಸರ್ಕಾರಕ್ಕೆ ಅಸ್ತ್ರ ಆಗಿರುವಂಥದ್ದು RSS ನೋಂದಣಿ ಆಗಿಲ್ಲ ಅನ್ನುವಂಥ ವಿಚಾರ. ಈ ನೋಂದಣಿ ಆಗಿಲ್ಲ ಆ ವಿಚಾರ, ಜೊತೆಗೆ ಈ ಒಂದು ಪಥಸಂಚಲನದಲ್ಲಿ ಎಷ್ಟು ಜನ ಭಾಗವಹಿಸ್ತಾರೆ, ಇವೆರಡು ವಿಚಾರ ಮುಖ್ಯವಾಗಿ ಇಟ್ಕೊಂಡು ಚಿತ್ತಾಪುರದಲ್ಲಿ ಅನುಮತಿ ಕೊಟ್ಟಿಲ್ಲ. ಹೀಗೆ ಬೇರೆ ಬೇರೆ ತಾಲೂಕುಗಳಲ್ಲೂ ಕೂಡ ಕೆಲವೊಂದು ವಿಘ್ನಗಳು ಬರ್ತಿದ್ದೇವೆ. ಆದರೆ ಬಹುತೇಕ ಕಡೆಗಳಲ್ಲಿ ಅನುಮತಿ ಪಡೆಯಲಾಗಿದೆ, ಮಾರ್ಚ್ ನಡೀತಾ ಇದೆ. ಚಿತ್ತಾಪುರದಲ್ಲಿ ಮಾತ್ರ ಪ್ರಿಯಾಂಕ್ ಖರ್ಗೆ ಅವರ ಪ್ರತಿಷ್ಠೆ ವಿಚಾರವಾಗಿ ಅಲ್ಲಿ ಅನುಮತಿ ಕೊಟ್ಟಿಲ್ಲ. ಹೀಗಾಗಿ ಅಲ್ಲಿ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಕೂಡ ವಿಭಾಗೀಯ ಪೀಠಕ್ಕೆ ಹಾಕಿಕೊಳ್ಳಲಾಗಿದೆ. ಆದರೆ ಉಳಿದ ತಾಲೂಕುಗಳಲ್ಲೂ ಕೂಡ ಏನಾಗುತ್ತೆ ಕಾದು ನೋಡಬೇಕು. 9 ಗಂಟೆಗೆ ಈಗಾಗಲೇ ಕೆಲವು ಕಡೆ ಆರಂಭ ಆಗಿದೆ, ಕೆಲವು ಕಡೆ ಇನ್ನಷ್ಟು ಆರಂಭ ಆಗಬೇಕಾಗಿದೆ. ಮಧ್ಯಾಹ್ನದವರೆಗೂ ಕೂಡ ಈ ಒಂದು ಮಾರ್ಚ್ ನಡೆಯುತ್ತೆ. ಆದರೆ ರಾಜ್ಯ ಸರ್ಕಾರದ ಈ ಟಾರ್ಗೆಟ್ ಪಾಲಿಟಿಕ್ಸ್ ಎಷ್ಟು ಮಟ್ಟಿಗೆ ವಿಘ್ನ ತರುತ್ತೆ ಅನ್ನೋದು ಕಾದು ನೋಡಬೇಕು. ಜೊತೆಗೆ ಅದಕ್ಕೆ ಕೌಂಟರ್ ಆಗಿ RSSನ ಕಾರ್ಯಕರ್ತರು ಯಾವ ರೀತಿ ಇವತ್ತು ಸಕ್ಸಸ್ಫುಲ್ ಆಗ್ತಾರೆ ಎಲ್ಲ ಕಡೆನೂ ಮಾಡಿ ಅನ್ನುವಂಥ ಕುತೂಹಲ ಮನೆ ಮಾಡಿದೆ. ಜೊತೆಗೆ ಆಯಾ ಕ್ಷೇತ್ರಗಳಲ್ಲಿ ವಿಧಾನಸಭೆ ಶಾಸಕರು ಕೂಡ ಪ್ರಮುಖವಾಗಿ ಪಾಲ್ಗೊಳ್ತಾರೆ. ಹಾಗಾಗಿ ಜಟಾಪಟಿ ಎಷ್ಟು ಮಟ್ಟಿಗೆ ಆಗುತ್ತೆ ಅನ್ನುವಂಥ ಕುತೂಹಲ ಕೂಡ ಅರವಿಂದ್ ಮನೆ ಮಾಡಿದೆ. ರೈಟ್, ಥ್ಯಾಂಕ್ ಯು ಮಸೂದ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಈಗಾಗಲೇ ಕೆಲವು ಕಡೆ RSS ಪಥಸಂಚಲನ ಆರಂಭ ಆಗಿದೆ. ದಾವಣಗೆರೆ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಾ. ಬಹುತೇಕ ತಾಲೂಕು ಕೇಂದ್ರಗಳಲ್ಲಿ ಇವತ್ತು ಸಾಯಂಕಾಲ 3 ಗಂಟೆ 4 ಗಂಟೆಗೆ ಇಟ್ಕೊಂಡಿದ್ದಾರೆ. ಕೆಲವು ಕಡೆಯಲ್ಲಿ ಮಾತ್ರ ಬೆಳಿಗ್ಗೆ ಅದು ಪರ್ಮಿಷನ್ ಅವ್ರು ಹೆಂಗೆ ಕೊಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡು. ಪರ್ಮಿಷನ್ ಕೊಟ್ಟು ನೀವು ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ಒಳಗಡೆ ಮುಗಿಸ್ಕೋಬೇಕು ಅಂದರೆ ಆ ಟೈಮಲ್ಲಿ ಅವ್ರು ಮುಗಿಸ್ಕೋಬೇಕಾಗತ್ತೆ. ಹಾಗಾಗಿ ದಾವಣಗೆರೆಯಲ್ಲಿ ಈಗ RSSನ ಪಥಸಂಚಲನ ಆಗ್ತಾ ಇದೆ. ಯಾವುದೇ ತೊಂದರೆ ಆಗ್ತಾ ಇಲ್ಲ. ನೋಡ್ತಾ ಇದ್ದೀರ ದೃಶ್ಯದಲ್ಲಿ, ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ, ಏನೂ ಆಗ್ತಾ ಇಲ್ಲ. ಅವರು ಸಂಘದವರು ಶಿಸ್ತಿನ ಸಿಪಾಯಿಗಳಂತೆ ಮಾರ್ಚ್ ಪಾಸ್ಟನ್ನು ಮಾಡ್ಕೊಂಡು ಹೋಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ.